ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇನ್ನು ಯಾರ್ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ವ್ಲಾಗ್ಸು ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಸೊ ನಾನು ಬೆಳಗ್ಗೆನೇ ಇಡ್ಲಿನ ಮಾಡಿದ್ದೆ. ಅಪ್ಪು ಕೇಳ್ತಾನೆ ಇದ್ದ. ನಾನು ತಟ್ಟೆ ಇಡ್ಲಿ ಆಲ್ಮೋಸ್ಟು ನಾವು ಹೋಟೆಲಿಂದ ತರಿಸ್ಕೊಂಡೇ ತಿಂತಾಯಿದ್ವಿ, ಇಲ್ಲ ಆಚೆ ಹೋದಾಗೆಲ್ಲಾದರೂ ರೆಸ್ಟೋರೆಂಟಲ್ಲಿ ತಿನ್ಕೊತಾ ಇದ್ವಿ. ಮನೆಯಲ್ಲಿ ಅಷ್ಟು ಮಾಡಲ್ಲ, ಯಾವಾಗಾದರೂ ಅಪರೂಪಕ್ಕೆ ಅಪ್ಪು ಕೇಳ್ತಾನಲ್ಲ, ಸೊ ಸ್ಕೂಲಿಗೆ ಕೊಟ್ಕೊಳ್ಸು ಅಂತ ಆವಾಗಲೂ ಕೂಡ ಆಚೆಯಿಂದ ತೊಗೊಂಬಂದು ಅವನಿಗೆ ಪಾರ್ಸಲ್ ಮಾಡಿ ಕಳಿಸ್ಬಿಡ್ತಿದ್ದೆ ಬಾಕ್ಸ್ಗೆ ಹಾಕಿ. ಸೊ ತಡಿ ಮನೆಯಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿನೂ ಸಹ. ಅವನ ಅಪ್ಪುಗೆ ಮತ್ತು ದುವಿಗೆ ಇಬ್ರಿಗೂ ಕೂಡ ಲಂಚ್ ಪ್ಯಾಕ್ ಮಾಡ್ತಾಯಿದ್ದೆ. ಅಪ್ಪು ಇಡ್ಲಿ ಜೊತೆಗೆ ಸ್ವೀಟ್ ಸಾಂಬಾರು ಮಾಡು ಅಂತ ಹೇಳಿದ್ದ. ರೆಸ್ಟೋರೆಂಟಲ್ಲೆಲ್ಲ ಸ್ವೀಟ್ ಸಾಂಬಾರು ಥರ ಕೊಡ್ತಾರಲ್ಲ ಇಡ್ಲಿ ವಡಾಗೆಲ್ಲ, ಸೊ ಆ ರೀತಿ ಬೇಕು ಅಂತ ಹೇಳಿದ್ದ. ಸೊ ಅದನ್ನು ಕೂಡ ನಾನು ಪ್ರಿಪೇರ್ ಮಾಡಿದ್ದೆ. ಅವನಿಗೆ ನಾರ್ಮಲ್ ಸಾಂಬಾರಲ್ಲೆಲ್ಲ ತಿನ್ನೋದಕ್ಕೆ ಇಷ್ಟಪಡಲ್ಲ, ರೆಸ್ಟೋರೆಂಟ್ ಟೈಪಲ್ಲೇ ನಾನು ತಿನ್ನಬೇಕಂತ ಇಷ್ಟಪಡ್ತಾನೆ. ಸೊ ಹಾಗಾಗಿ ಸಾಂಬಾರು ಇಡ್ಲಿ ಎರಡೂ ಕೂಡ ಅವನಿಗೆ ಮಾಡಿದ್ದೆ. ಹಾಗೆ ಲಂಚ್ ಕೂಡ ನಾನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ. ಈ ಒಂದು ವಿಡಿಯೋನ ನಾನು ತುಂಬ ದಿನಗಳಿಂದನೇ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ನನ್ನ ಫ್ರೆಂಡ್ ಒಂದು ಸ್ಯಾರಿ ತೊಗೊಂಡಿದ್ಲು, ಸೊ ನನಗೂ ಕೂಡ ತಗೋ ಅಂತ ಹೇಳ್ತಾನೆ ಇದ್ಲು. ಶ್ರಾವಣಕ್ಕೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಇಬ್ಬರು ಒಂದೇ ಥರ ಹಾಕ್ಕೊಂಡು ಅಂತ. ಸೊ ನಾನು ಅದನ್ನು ನೋಡೋಣ ಅಂದ್ಬಿಟ್ಟು ನಾನು ಆಂಟಿಗೆ ಕಾಲ್ ಮಾಡಿದೆ. ಆಂಟಿ ಸಂಜೆ ಮಾರ್ಕೆಟ್ಗೆ ಹೋಗೋಣ, ಸ್ಯಾರಿ ಹುಡುಕ್ಬೇಕು, ನನ್ನ ಫ್ರೆಂಡ್ ಫೋಟೋ ಕಳಿಸಿದ್ದಾಳೆ ಅಂತ ಹೇಳಿದೆ. ಸೊ ಹೋಗೋಣ ಎಲ್ಲ ಕೆಲಸ ಮುಗಿಸ್ಕೊಂತ ಅಂದಿದ್ರು. ಸೊ ಅಲ್ಲಿಗೆ ಹೋಗ್ಬೇಕಿತ್ತಲ್ಲ, ಸೊ ಎಲ್ಲ ಕೆಲಸನೂ ಕೂಡ ನಾನು ಮುಗಿಸ್ಕೊಂಡು ರೆಡಿಯಾಗಿ ಅಲ್ಲಿಗೆ ಹೋಗ್ತೀವಿ. ಅದನ್ನು ಕೂಡ ನಾನು ಇದೇ ಒಂದು ಲಾಗಲ್ಲಿ ನಾನು ಲಾಸ್ಟಲ್ಲಿ ತೋರಿಸ್ತೀನಿ, ಯಾವ್ಯಾವ ಸ್ಯಾರಿ ತೊಗೊಂಬಂದ್ವಿ ಅಂತ. ಆ ಸ್ಯಾರಿ ಸಿಗ್ತಾ ಇಲ್ವಾ ಅನ್ನೋದನ್ನು ಕೂಡ ನಾನು ಈ ಒಂದು ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಮತ್ತು ನಾನು ಅಷ್ಟೊಂದೆಲ್ಲ ಏನೋ ಕಾಸ್ಟ್ಲಿ ಸ್ಯಾರಿನೆಲ್ಲ ಹುಡುಕ್ತಿರ್ಲಿಲ್ಲ. ನಾವು ಸಿಂಪಲ್ ಸ್ಯಾರಿ ಹುಡುಕ್ತಾ ಇದ್ವಿ. ದೇವಸ್ಥಾನಕ್ಕೆಲ್ಲ ಹಾಕೊಂಡು ಹೋದರೆ ತುಂಬ ಕಂಫರ್ಟಬಲ್ ಆಗಿರಬೇಕು, ಬೆಳಗ್ಗೆ ಹಾಕೊಂಡ್ರೆ ಸಂಜೆವರೆಗೂ ಕಂಫರ್ಟಬಲ್ ಆಗಿರಬೇಕು ಅಂತ ಸಿಂಪಲ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ದುವಿಕ್ನ ಸ್ಕೂಲಿಂದ ಎಲ್ಲ ಕರ್ಕೊಂಬಂದು ಇಲ್ಲಿ ಕೆಳಗಡೆ ಆಟಾಡ್ಸೋದಕ್ಕೆ ಅಂದ್ಬಿಟ್ಟು ಪ್ಲೇ ಏರಿಯಾಗೆ ಹೋಗಿದ್ದೆ. ಸೊ ಸಂಜೆ ಟೈಮ್ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬೆಂಗಳೂರಲ್ಲಂತೂ ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲೂ ಸಂಜೆ ಬಂದ್ಬಿಡುತ್ತೆ ಮಳೆ ಸಡನ್ಲಿ. ಸೊ ಹಾಗಾಗಿ ಮಧ್ಯಾಹ್ನನೇ ಸ್ಕೂಲಿಂದ ಬಂದಮೇಲೆ ಸ್ವಲ್ಪ ಆಟಾಡಿಸ್ಬಿಡ್ತೀನಿ ಅವನ್ನ ಪ್ಲೇ ಏರಿಯಾ ಕರ್ಕೊಂಡೋಗಿ. ಮಧ್ಯ ಜೋಕಾಲಿಯಲ್ಲಿ ಆ ಹುಡುಗಂಗೂ ಕೂರೋಕೆ ಇಷ್ಟ ಇರಲಿಲ್ಲ, ದುವಿಗೂ ಕೂಡ ಇಳ್ದು ಬರ್ತಾ ಇರಲಿಲ್ಲ. ಈ ಕಡೆಯಿಂದ ರಿಕ್ವೆಸ್ಟ್ ಮಾಡಿದ್ರು, ಇಲ್ಲಿಗೆ ಬಾರಮ್ಮ ಪ್ಲೀಸ್, ಬಾ ಬಗರಿ, ಇಲ್ಲಿಗೆ ಬರವಾ, इधर बैठोगे, नहीं बैठना, नहीं बैठना, इधर बैठना. दुवी अಲ್ಲಿಗೆ ಹೋಗಮ್ಮ ಪ್ಲೀಸ್, ಪ್ಲೀಸ್ ಬಂಗಾರ, ನೀನು ಅಲ್ಲಿ ಕೂತ್ಕೋ. ಅದು ಎಷ್ಟು ಸ್ಪೀಡಾಗಿ ಮಾಡಿದ್ರು ನಿಂಗೆ ಅದು ಸೇಫ್ ಇರುತ್ತೆ ಮಗನೇ. ಆ ಜೋಕಾಲಿ ಸೇಫ್ ಇರುತ್ತೆ, ಇದು ಸ್ಪೀಡಾಗಿ ಮಾಡಿದ್ರೆ ಇದ್ರಲ್ಲಿ ಬಿದ್ದೋಗ್ಬಿಡ್ತೀವಿ ಚಿನ್ನಮ್ಮ. ಇದ್ರಲ್ಲಿ ಅಣ್ಣ ಆಟ ಆಡ್ಕೊಳ್ಳಿ, ಸುಮ್ಮನಿರು ದುವಿ, ಅಣ್ಣ ಆಟ ಆಡ್ಕೊಳ್ಳಿ ಇದರಲ್ಲಿ. ನಾನು ಅದ್ರಲ್ಲಿ ಸ್ಪೀಡ್ ಮಾಡ್ತೀನಿ, ನಿನ್ನ ಸ್ಪೀಡಾಗಿ ತೂಗ್ತೀನಿ, ಸರಿನಾ? ಪ್ಲೀಸ್. ನೋ ಮಮ್ಮ, ಬಾಮ್ಮ. ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ ಅಣ್ಣ, ಬಾರಪ್ಪ. ಏಕೆ ನಾನು ಅದಕ್ಕೆ ಬನ್ನಿ ಒಂದು 2 ರೌಂಡ್ ಹಾಕ್ಬಿಟ್ಟು ಹೋಗೋಣ ಅಂತ ಅಂದೆ. ನನಗೂ ಹಾಕ್ಬೇಕಂತ ಇತ್ತು, ಬಿಡೋದು ಬೇಡ ಸುಮ್ಮನೆ. ನನಗೆ ಹಾಕ್ಬೇಕಂತ ಇತ್ತು, ಅಯ್ಯೋ ನೀವು ಬೇಡ ಅಂದ್ರೆ ನಾನು ಸುಮ್ಮನೆ ಅದೇ. ದುವಿ ಕೂತ್ಕೊಳ್ಳೋ, ನೀನು ಕೂತ್ಕೊಳ್ಳೋ ದುವಿ. ದುವಿಗೆ ಸೆಂಟ್ರ್ ಜೋಕಾಲಿಯಲ್ಲಿ ಕುತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸೊ ಬಾಲ್ನ ಹಾಕ್ಬಿಟ್ಟು ತೂಗ್ತಾ ಇದ್ದ. ಹುಡುಗಂಗೆ ಬಿಡಿಸ್ಕೊಟ್ಬಿಟ್ಟೆ ನಾನು. ಪಾಪ ಅವರೆಲ್ಲ ಹೋಗ್ತೀನಿ ಅಂತಿದ್ರು, ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗ್ಲಿ ಬಿಡಿ, ಇವನು ಆಮೇಲೆ ಆಟ ಆಡಲಿ ಅಂತ. ಆಮೇಲೆ ಎಲ್ಲ ಹುಡುಗರು ಕೂಡ ಹೋದ್ರು ಆಟ ಆಡ್ಕೊಂಡು. ಆಮೇಲೆ ಆಂಟಿ ಇವನ್ನ ಕೂರಿಸ್ಬಿಟ್ಟು, ಇವ್ನಿಗೆ ಆ ಕಡೆ ಈ ಕಡೆ ಎರಡರಲ್ಲೂ ಕೂಡ ಕುತ್ಕೋತಾನೆ, ಮಧ್ಯದಲ್ಲಿ ಮಾತ್ರ ಕೂರಲ್ಲ. ಆಮೇಲೆ ಆಂಟಿ ನಾನು ತೂಗ್ತೀನಿ ಬಾರೋ ಕುತ್ಕೋ ಅಂದ್ಬಿಟ್ಟು ಕೂರಿಸ್ಕೊಂಡು ತೂಗ್ತಾ ಇದ್ರು. ದುವಿಗ್ನ ಬೀಳಿಸ್ಬಿಡಿ ಕೆಳಗಡೆ, ಬೀಳಿಸ್ಬಿಡಿ, ಬೀಳ್ಸಿ 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 ಬೀಳಿ, ಕುಳ್ಳ ಬೀಳಿ. ಇನ್ನ ಮಾಡ್ಬೇಕಂತೆ, ಬಿದ್ದೋಗ್ತೀಯ ಜೋರ್ ಮಾಡಿದ್ರೆ, ಸ್ಪೀಡ್ ಬೇಡ.
ದುವಿಗ್ ಜೋಕಾಲಿ ಮೇಲೆ ಕುತ್ಕೊಂಡ್ರೆ ಇಳಿಯೋದೇ ಇಲ್ಲ, ಎಷ್ಟು ಆಡಿದ್ರೂ ಸಾಕಾಗೋದೇ ಇಲ್ಲ. ನಾನು ಸ್ವಲ್ಪ ಹೊತ್ತು ಹೋಗ್ತೀನಿ, ಹಾಗೆ ನಾನು ಸುಸ್ತಾದ್ಮೇಲೆ ಆಂಟಿ ಸ್ವಲ್ಪ ಹೊತ್ತು ಹೋಗ್ತಾರೆ. ಬೇಗ ಫಾಸ್ಟಾಗಿ. ಸಾಕು ಬಾರೋ. ಅಯ್ಯೋ ಬಾರ ಸಾಕು. ಸಾಕು ಬಿಡಿ. ಅವನೇ ಓಡ್ ಬಂದು ಜಂಪ್ ಮಾಡಿಕೊಂಡು ತೂಕೊಂಡು ಆಟ ಆಡ್ತಾ ಇದ್ದ. ನಮಗೂ ಸುಸ್ತಾಯಿತು ತೂಗಿ. ಸೊ ಹಾಗಾಗಿ ದುವಿಕ್ನ ಆಟ ಆಡಿಸ್ಕೊಂಡು ಮನೆಗೆ ಬಂದು ಅವನ್ನ ಮಲಗಿಸ್ದೆ. ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿಸಿ ಆಮೇಲೆ ಸ್ವಲ್ಪ ಹೊತ್ತು ಏಳಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗೋಣ ಸಂಜೆ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೆ ನಾನು. ಅವನಿನ್ನೇನು ಎದ್ದೇಳಿಸ್ಬಿಡೋಣ, ಅವನ್ನ ಕರ್ಕೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಅವನು ಎದ್ದೇಳೋ ಅಷ್ಟರಲ್ಲಿ ರೆಡಿ ಆಗಿಬಿಟ್ರೆ ಸರಿ ಅಲ್ಲ. ಸೊ ಅವ್ನು ನಮ್ಮೆಲ್ಲ ರೆಡಿ ಮಾಡ್ಕೋಬೋದು. ಹಾಗಾಗಿ ನಾನು ರೆಡಿ ಆಗ್ತಾಯಿದ್ದೆ. ರೆಡಿಯಾಗಿ ದುವಿಕ್ನೂ ಕೂಡ ಎದ್ದೇಳಿಸ್ಕೊಂಡು ನಾನು ರೆಡಿ ಮಾಡಿಕೊಂಡು ಮಾರ್ಕೆಟ್ಗೆ ಹೋಗೋಣ ಅಂತ ನಾನು ಫಸ್ಟೇನೆ ಹೇಳಿದ್ದಾನೆ, ಸ್ಯಾರಿ ತೊಗೊಳೋದಕ್ಕೆ ಹೋಗ್ತೀವಿ ಅಂತ. ಹಾಗೆ ವರಮಹಾಲಕ್ಷ್ಮಿ ಹಬ್ಬನೂ ಬರ್ತಾಯಿದ್ದಲ್ಲ, ಇನ್ನೊಂದು ಸ್ಯಾರಿ ನೋಡೋಣ ಯಾವುದಾದ್ರೂ ಸಿಕ್ಕಿದ್ರೆ ಬಾರ್ಡ್ರ್ ಸ್ಯಾರಿ ಥರ ಸಿಲ್ಕಲ್ಲಿ ಅಂದ್ಬಿಟ್ಟು ಹೋದ್ವಿ. ಆಮೇಲೆ ದುವಿಕು ಕೂಡ ಅವಾಗಲೇ ಎದ್ದು ಬಂದಿದ್ದ. ಸ್ವಲ್ಪ ಅವನ್ನ ರೆಡಿ ಮಾಡಿದೆ. ಇನ್ನೂ ನಿದ್ದೆ ಮೂಡಲ್ಲೇ ಇದ್ದ. ಮೂತಿ ನೋಡು, ಮೂತಿ ಹೆಂಗೈತೆ ಅಂತ ಸ್ಮೈಲ್ ಮಾಡು. ಹೇಳು ಬೇಗ ಹೇಳು. ನಾನು ದುವಿ ಆಂಟಿ ಇಬ್ಬರು ಕೂಡ ಆಟೋದಲ್ಲೇ ಹೊರಟ್ವಿ. ಒಂದು 2 ಕಿಲೋಮೀಟರ್ ಒಳಗಡೆನೇ ಇದೆ ಮಾರ್ಕೆಟು. ಸೊ ಆದ್ರೂ ದುವಿಕ್ಕಿದನ್ನೆಲ್ಲ ಎತ್ಕೊಂಡು ಹೋಗೋದಕ್ಕಾಗಲ್ಲ, ಅವ್ನು ತುಂಬ ದೂರ ನಡೆಯೋದಕ್ಕಾಗಲ್ಲ. ಸೊ ಹಾಗಾಗಿ ಆಟೋದಲ್ಲೇ ಹೋಗ್ತಾಯಿದ್ವಿ. ಓದೇಡ್ಕಿನೇ ಆ ಸ್ಯಾರಿನ ತೋರಿಸ್ದೆ, ಫೋನಲ್ಲಿ ಇರೋದನ್ನು ನನ್ನ ಫ್ರೆಂಡ್ ಕಳಿಸಿರೋದು. ಸಿಂಪಲ್ ಸ್ಯಾರಿನೇ ಅದು, ಬಟ್ ಅವರು ಇಲ್ಲಿ ಬಂದಿಲ್ಲ ಇನ್ನೂ ಅಂತ ಅಂದರು. ಸೊ ಆಮೇಲೆ ಬೇರೆ ಸ್ಯಾರೀಸ್ನೆಲ್ಲ ನೋಡ್ತಾಯಿದ್ವಿ. ಬಂದಿದ್ದೀವಲ್ಲ ಬೇರೆ ಯಾವುದಾದ್ರೂ ತೊಗೊಳೋಣ ಅಂತ. ಈಗಿದು ನನಗೆ ಇಷ್ಟ ಆಯಿತು, ಬಟ್ ಅದು ನೀಟಾಗಿ ಕೂರುತ್ತೆ ಅಂತ ಅನ್ನಿಸ್ಲಿಲ್ಲ ನನಗೆ. ಪ್ಲೇಟ್ಸ್ ಎಲ್ಲ ನೀಟಾಗಿ ಕೂರುತ್ತೋ ಇಲ್ಲ ಅಂದ್ಬಿಟ್ಟು ನೋಡಿಬಿಟ್ಟು ಲಾಸ್ಟ್ಗೆ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಆಮೇಲೆ ಇನ್ನೂ ಒಂದಷ್ಟು ಸಿಂಪಲ್ ಸ್ಯಾರೀಸ್ನಲ್ಲಿ ತೋರ್ಸೋಕೆ ಹೇಳಿದ್ವಿ. ಈ ರೀತಿ ನೋಡಿ, ಇಲ್ಲಿ ರೆಡ್ ಎಲ್ಲ ಇದೆಯಲ್ಲ, ಆ ರೀತಿ ಸ್ಯಾರಿ ತೋರ್ಸೋಕೆ ಹೇಳಿದ್ವಿ. ಅದರಲ್ಲಿ ಸ್ವಲ್ಪ ಅದು ಕಂಫರ್ಟಬಲಾಗಿ ಕೂರುತ್ತೆ ಅಂತ ಅನ್ನಿಸ್ತು, ನರ್ಗೆ ಎಲ್ಲ ತುಂಬ ಚೆನ್ನಾಗಿ. ಸೊ ಆ ಥರದ್ರಲ್ಲಿ ನಾವೆಲ್ಲರೂ ಕೂಡ ಆಂಟಿ, ನಾನು ಮತ್ತು ಆಂಟಿ ಮಗಳು ಬಂದಿದ್ರಲ್ಲೇ ಮಾರ್ಕೆಟಿಂದ. ಅವರು ಕೂಡ ಅಂಗಡಿಗೆ, ನಾವು ಈ ಕಡೆಯಿಂದ ಹೋಗಿದ್ವಿ, ಅವ್ರು ಆ ಕಡೆಯಿಂದ ಬಂದಿದ್ದರು. ಅವರು 3 ಜನನೂ ಕೂಡ ಬೇರೆ ಬೇರೆ ಕಲರ್ಸಲ್ಲಿ ಆ ಥರ ಸ್ಯಾರಿ ತೊಗೊಂಡ್ವಿ. ನೋಡಿದರೆ ಈ ಥರ ಸ್ಯಾರೀಸ್ನ ನೋಡಿದ್ದು ನಾವು ಫಸ್ಟು. ಯಾಕೋ ಕೂರುತ್ತೆ ಅಂತ ಅನ್ನಿಸ್ತಿಲ್ಲ ನಮ್ಗೆ ಅಷ್ಟು ಕಂಫರ್ಟಬಲಾಗಿ. ಸೊ ಇವನ್ನೆಲ್ಲ ಕ್ಯಾನ್ಸಲ್ ಮಾಡಿ ಆ ಥರ ಸ್ಯಾರೀಸ್ನ ತೊಗೊಂಡ್ವಿ. ಯಾವ ಕಲರ್ಸ್ನ ತಂದಿದ್ದೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಮನೆಗೆ ಹೋದ್ಮೇಲೆ. ಇಲ್ಲಿ ನಾವು ಇನ್ನೂ ನೋಡ್ತಾ ಇದ್ವಿ, ಇನ್ನೂ ಒಂದಷ್ಟು ಸ್ಯಾರೀಸ್ನೆಲ್ಲ ತೆಗ್ಸಿದ್ವಿ, ಬಟ್ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಫೈನಲಿ ನಾನು ಎಲ್ಲನೂ ಕೂಡ ಇಟ್ಕೊಂಡು ನೋಡ್ತಾ ಇದ್ದೆ, ನನಗೆ ಯಾವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು. ಅವ್ರ ಆಂಟಿ ಮಗಳು ಬಂದಿದ್ರಲ್ಲ ಅಕ್ಕ, ಅವ್ರಿಗೆ ತೋರಿಸ್ತಾ ಇದ್ದೆ ಯಾವ ಕಲರ್ ಚೆನ್ನಾಗಿದೆ ನೋಡಿ ಅಂದ್ಬಿಟ್ಟು 2 ಸ್ಯಾರಿನ ಇಟ್ಕೊಂಡು ತೋರಿಸ್ತಾ ಇದ್ದೆ. ಹಾಗೆ ಸ್ವಲ್ಪ ಮಾರ್ಕೆಟ್ನೆಲ್ಲ ಸುತ್ತಾಡಿಕೊಂಡು, ಮತ್ತು ಆಂಟಿ ಮಗಳು ಅಲ್ಲೇ ಅವರು ಕೂಡ ಶಾಪ್ ಇಟ್ಟಿದ್ದಾರೆ, ಹೆಣ್ಮಕ್ಳಿಗೆ ಟಾಪ್ಸು ಲೆಗ್ಗಿನ್ಸ್ ಈ ಥರದ್ದೆಲ್ಲ. ಸೊ ಅವ್ರ ಶಾಪ್ ಹತ್ರ ಹೋದ್ವಿ, ಮಾರ್ಕೆಟೆಲ್ಲ ಸುತ್ತಾಡಿಕೊಂಡು. ಮತ್ತು ಅವ್ರ ಅಂಗಡಿ ಹತ್ರ ಎಲ್ಲ ಕೂತ್ಕೊಂಡು ಅಲ್ಲಿ ಐಸ್ ಕ್ರೀಮ್ಸು ಮತ್ತು ಏನೇನೋ ಸ್ನ್ಯಾಕ್ಸು ಅದು ಇದೆಲ್ಲ ತಿನ್ಕೊಂಡು ಕೂತ್ಕೊಂಡಿದ್ವಿ. ಅದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಇಲ್ಲಿ ನಾನು. ಸೊ ಅಲ್ಲಿ ಕೂತ್ಕೊಂಡಿದ್ದು, ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಕಳೆದು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಇವಾಗ ನೋಡಿ ನಾನು ಇಲ್ಲಿ ತೋರಿಸ್ತೀನಿ, ನಾನು ತೊಗೊಂಬಂದಿರೋದು ಸ್ಯಾರಿ ಈ ಥರದ್ದು. ಇದೆಲ್ಲ ನೀವು ನೋಡಿರ್ತೀರ, ಎಲ್ಲ ಅಂಗಡಿ ಮುಂದೆನೂ ತುಂಬ ಆಲೆ ಒಂದು 6 ಮಂತ್ ಬ್ಯಾಕಿಂದನೂ ಈ ಥರದ್ದೆಲ್ಲ ಹಾಕ್ತಾಯಿದ್ರು, ಕಾಂಟ್ರಾಸ್ಟ್ ಕಲರು ಮತ್ತು ಸೇಮ್ ಕಲರ್ ಬ್ಲೌಸು ಸ್ಯಾರಿನಲ್ಲಿ ನೋಡಿರ್ತೀರ. ಬಟ್ ಆದ್ರೂ ಏನೋ ಗೊತ್ತಿಲ್ಲ, ಇದು ನೀಟಾಗಿ ಕೂರುತ್ತೆ ಅಂತ ಅನ್ನಿಸ್ತು. ಸೊ ಹೋಗಿದ್ದೀವಲ್ಲ ಅಂದ್ಬಿಟ್ಟು 3 ಜನನೂ ಒಂದೊಂದು ಸ್ಯಾರಿನ ಎತ್ಕೊಂಬಂದ್ವಿ. ಎಲ್ಲರದ್ದು ಬೇರೆ ಬೇರೆ ಕಲರ್ಸಲ್ಲಿ ಇತ್ತು. ಸೊ ಇದನ್ನು ತೊಗೊಂಬಂದೆ. ಆಮೇಲೆ ಅದ್ರ ಜೊತೆಗೆ ಆಂಟಿ ಅವರು 1-2 ಸಿಂಪಲ್ ಸ್ಯಾರೀಸ್ನೆಲ್ಲ ತೊಗೋತಾಯಿದ್ರು ಮನೆಗೆ ಉಟ್ಕೊಳ್ಳೋದಕ್ಕೆ ಅಂತ. ಅವಾಗ ಅವರೊಂದು ತೊಗೊಂಡಿದ್ರಲ್ಲಿ ಇದೊಂದು ಇಷ್ಟ ಆಗಿತ್ತು ನನಗೆ. ನಮ್ಮ ಅಮ್ಮಂಗೆ ಆಗುತ್ತೆ ಬಿಡು ಅಂದ್ಬಿಟ್ಟು ನಾನು ನಮ್ಮ ಅಮ್ಮಂಗೆ ಸಿಂಪಲ್ ಸ್ಯಾರೀಸು, ಅವರು ಹಬ್ಬಗಳೆಲ್ಲ ಬಂದರೆ ಅವರು ಸೀರೆ ಉಟ್ಕೊಂಡೆ ಅಡುಗೆ ಕೆಲಸ ಎಲ್ಲನೂ ಮಾಡ್ತಾರೆ, ಸಿಂಪಲಾಗಿರುತ್ತೆ ಕಂಫರ್ಟಬಲಾಗಿ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಇದೊಂದು ಸಿಂಪಲ್ ಸ್ಯಾರಿನ ತೊಗೊಂಬಂದೆ. ಇಲ್ಲಿ ಶಾಪಲ್ಲಿ ತಂದಿರೋದು 3 ಜನದ್ದು ಒಂದೇ ಥರ ಇದೆಯಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋಣ ನಾನು, ಆಂಟಿ ಮತ್ತು ಆಂಟಿ ಮಗಳು ಎಲ್ಲರೂ ಕೂಡ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ತೊಗೊಂಡು, ಆ್ಯಕ್ಚುಲಿ ನಾನು ಇದೇ ಸ್ಯಾರಿನ ತರಿಸ್ಬೇಕಂತ ಇದ್ದಿದ್ದು, ತೊಗೋಬೇಕಂತ. ಬಟ್ ಇವಾಗ ಹೋಗೋದಕ್ಕೆ ಅಂತ ಟೈಮ್ ಸಿಗಲಿಲ್ಲ. ಸೊ ಹಾಗಾಗಿ ಅದನ್ನೇ ಕೊರಿಯರ್ ಮಾಡಿಸ್ಕೊಂಡೆ.
ನಾನು ನನ್ನ ಫ್ರೆಂಡ್ ಇಬ್ಬರು ಒಂದೇ ರೀತಿ ಎಲ್ಲಾದರೂ ಹಾಕೊಂಡು ಹೋಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ದುಬಿಕ್ ನಾನು ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ, ಅದಕ್ಕೆ ಕೊಟ್ಟಿದ್ದೀನಿ. ಓಪನ್ ಮಾಡು. ಆಗಲ್ಲ, ಏಯ್ ಬಾಯಲ್ಲಿ ಮಾಡಬಾರ್ದು. ನೋಡೋಣ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಟೈಮ್ ಬೇಕಿದ್ರೆ ಅವ್ರ ಹತ್ರದಿಂದನೇ ಕೊರಿಯರ್ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಅವ್ರ ಹತ್ರ. ಅಲ್ಲಿ ಹೋದಾಗ ಅಲ್ಲಿ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ನೋಡ್ಬೋದು. ಏನಾದರೂ ಮನೆಗೇನಾದರೂ ತರಿಸ್ಕೋಬೇಕಂದ್ರೆ ದೂರ ಇದ್ದೀವಲ್ಲ ನಾವು, ಸೊ ಹಾಗಾಗಿ ದೂರ ಇರೋದ್ರಿಂದ ಮನೆಗೇನೆ ತರಿಸ್ಕೋಬೋದು. ಮಮ್ಮಿ ಸೀರೆ ಓಪನ್ ಮಾಡ್ತಿದ್ಯಾ? ಬಿಡು, ನಾನು ಸ್ವಲ್ಪ ಮಾಡಿಕೊಡ್ತೀನಿ. ಓಪನ್ ಮಾಡು, ಓಪನ್ ಮಾಡು. ವಾವ್, ಸೂಪರ್ ಆಗಿದೆ ಅಲ್ಲ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಸಕ್ಕತ್ತಾಗಿದೆ. ನಮ್ಮ ಫ್ರೆಂಡ್ ಹೇಳಿದ್ಲು, ಅವಳು ಹೇಳಿದಕ್ಕೇನೆ ಇದು ತೊಗೊಂಡಿದ್ದು. ಆ್ಯಕ್ಚುಲಿ ನಾನು ಇದು ಮೊದಲೇ ತೊಗೋಬೇಕಂತ ಪ್ಲಾನು ಇತ್ತು, ಬಟ್ ಏನಪ್ಪ ಅಂತ ಅಂದರೆ ಅಯ್ಯೋ ಬಿಡು ಅಂದ್ಕೊಂಡು ಸುಮ್ಮನಾಗಿದೆ. ಮತ್ತು ಅವಳು ಹೋಗಿ ತೊಗೊಂಬಂದು ನನಗೆ ಫೋಟೋ ಕಳಿಸಿದ್ಲು. ಸೊ ಬಿಡು, ಇಬ್ಬರು ಒಂದೇ ರೀತಿ ಎಲ್ಲಾದರೂ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋದರೆ ಹಾಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ತರಿಸ್ಕೊಂಡೆ. ಅವಳದು ನಂದು ಒಂದೇ ಥರ ಇರುತ್ತೆ ಎಲ್ಲಾದರೂ ಹಾಕೊಂಡು ಹೋಗೋದಕ್ಕೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇನ್ನು ಡೋಲಾ ಸಿಲ್ಕ್ ಅನಿಸುತ್ತೆ ಇದು, ಅವ್ರು ಹಾಕಿದ್ರು ಆ ಥರ. ಡೋಲಾ ಸಿಲ್ಕ್ ಅಂತ ಹೇಳಿದ್ರು ಅವರು. ಡೋಲಾ ಸಿಲ್ಕ್ ಕ್ವಾಲಿಟಿ ಒಂದು ಸಕ್ಕತ್ತಾಗಿದೆ. ಥರ ರಿಚ್ಚಾಗಿ ಸ್ಟ್ಯಾಂಡರ್ಡಾಗಿ ಕಾಣಿಸುತ್ತೆ. ಇನ್ನೊಂಥರ ಸಿಂಪಲ್ ಕೊಡುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದು. ಗೈಸ್, ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸ್ಯಾರಿನ. ಓಕೆನಾ? ಈ 2 ಸ್ಯಾರಿನ ತೊಗೊಂಡಾದ್ಮೇಲೆ ಮತ್ತೆ ಅದಾದಮೇಲೆ ನೆಕ್ಸ್ಟ್ ವೀಕು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವ್ರ ಮನೆ ಹತ್ರನೇ ಈ ಶಾಪ್ ಇರೋದು, ಕುರುಬ್ರಳ್ಳಿನಲ್ಲಿ. ನಾವಿರೋದು ಎಲೆಕ್ಟ್ರಾನ್ ಸಿಟಿ ಅಲ್ವಾ. ಸೊ ಮತ್ತೆ ಹೋಗಿ ಇನ್ನೂ 4 ಸ್ಯಾರಿನ ಶಾಪ್ ಮಾಡಿದ್ದೀನಿ. ಅದನ್ನು ನೆಕ್ಸ್ಟು ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಸ್ಯಾರಿನ ತೊಗೊಂಬಂದಿದ್ದೀನಿ ಅಂತ. ಅವು ಕೂಡ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಆ ಸ್ಯಾರೀಸು ಕೂಡ ತುಂಬಾ ಚೆನ್ನಾಗಿದೆ. ಪ್ರೈಸು ಕೂಡ ಅಫೋರ್ಡಬಲ್ ಇದೆ. ನಾನು ಅದನ್ನು ನೆಕ್ಸ್ಟ್ ಬರೋಂಥ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಒಂದು ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್.